ಈ ಕೊಲೆ ಕಳ್ತನ ರೇಪ್ಗಳು ಮಾಡೋಂಥವ್ರಿಗೆ ಇದು ಎಕ್ಸ್ಟ್ರಾ ಟ್ರೈನಿಂಗ್ ಕೂಡ ಸೆಂಟರ್ ಆಗ್ತಾ ಇದೆ. ಎಕ್ಸ್ಟ್ರಾ ಟ್ರೈನಿಂಗ್ ಅವ್ರಿಗೆ ಧೈರ್ಯ ಇನ್ನೂ ಸುಲಭವಾಗಿ ಏನ್ ಬೇಕಾದ್ರೂ ಮಾಡಿದ್ರು ನನಗೆ ಎಲ್ಲೂ ಏನ್ ಸಮಸ್ಯೆ ಇಲ್ದಂಗೆ ಬದುಕ್ಬೋದು ಅನ್ನೋ ಒಂದು ಧೈರ್ಯ ಕೊಡುವಂತ ಜಾಗಗಳು ಆಗೋಗ್ತಾ ಇದೆ. ಈ ಪರಿಸ್ಥಿತಿನ ನಾವು ನಮ್ಮ ದೇಶದ ಜೈಲುಗಳಲ್ಲೇ ಯಾಕೆ ನೋಡ್ಬೇಕಾಗಿದೆ ಅಂತ ನಾವು ಯೋಚನೆ ಮಾಡ್ಬೇಕು. ಯಾಕೆ ಬೇರೆ ದೇಶಗಳಲ್ಲಿ ಆ ತರದ ಅವಕಾಶ ಇಲ್ಲ, ಇಲ್ಲಿ ಯಾಕೆ ಅವಕಾಶ ಆಗ್ತಾ ಇದೆ? ಯಾಕೆಂದ್ರೆ ನೀವು ಪನಿಷ್ಮೆಂಟ್ ಯಾವಾಗ್ಲೂ ಎಲ್ಲಿ ಮಾಡ್ತೀರಾ? ಕೆಳಗಡೆ ಯಾರೋ ಇಬ್ರು ವಾರ್ಡನ್ನು ಯಾರೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಂತವ್ರನ್ನ ಮನೆಗೆ ಕಳಿಸ್ತೀರಾ. ನೀವು ಕಳಿಸ್ಬೇಕಾದ್ರೆ ಯಾರನ್ನ ಅಂತ ಸರಿಯಾಗಿ ಯೋಚನೆ ಮಾಡ್ಲಿ. ಅವಾಗ ಎಲ್ಲಾ ಕಡೆನೂ ಬಿಗಿ ಆಗುತ್ತೆ. ನೀವು ಅದನ್ನ ಮಾಡ್ತಾ ಇಲ್ವಲ್ಲ. ಇಲ್ಲಿ ರಿಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸರಿಯಾಗಿ ಆಗ್ಬೇಕು. ಇಂತ ಸೀರಿಯಸ್ ಮ್ಯಾಟರ್ಸ್ ಬಂದಾಗ ಅಲ್ಲಿ ಯಾರು ಹೊಡಿಬೇಕು ಗುಂಡು ಅವ್ರಿಗೆ ಹೊಡಿಬೇಕು. ಅವ್ರು ಹೊಡೆದ್ರೆ ಬೇರೆಯವರೆಲ್ಲ ಸರಿಯಾಗೋದು. ಇಲ್ದಿರ ಇದು ನಿರಂತರ ನೀವು ತೋರಿಸ್ತಾ ಇರ್ತೀರ, ಜನ ಬೈತಾ ಇರ್ತಾರೆ, 2 ದಿವಸ ಆದ್ಮೇಲೆ ಮರ್ತು ಹೋಗ್ತಾರೆ. ಸರ್, ಇನ್ನೊಂದು ಈ ದರ್ಶನ್ ವಿಚಾರದಲ್ಲಿ ಲೋಕೇಶ್ ಸರ್, ದರ್ಶನ್ ವಿಚಾರದಲ್ಲಿ ತಾವು ಹೇಳ್ತಾ ಇದ್ರಿ, ನಾವು ಗಮನಿಸಿದ್ವಿ ಒಂದು ಎಕ್ಸ್ಟ್ರಾ ದಿಂಬು ಹಾಸಿಗೆ ಕೊಡ್ಲಿಕ್ಕೆ ಎಷ್ಟೆಲ್ಲ ಪರದಾಡಬೇಕಾಯ್ತು, ಇನ್ನೂ ಪರದಾಡ್ತಾನೆ ಇದ್ದಾರೆ. ಇವೆಲ್ಲ ನೋಡಿದಾಗ ದರ್ಶನ್ ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ. ದುಡ್ಡು ಕೊಟ್ಟರು ಅವ್ರಿಗೆ ಏನು ಸಿಗ್ತಿಲ್ಲ, ಈ ರೇಪಿಸ್ಟ್ಗಳಿಗೆ ಟೆರರಿಸ್ಟ್ಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ದರ್ಶನ್ ಟಾರ್ಗೆಟ್ ಆಗಿದ್ದಾರೆ, ಅದು ಬಿಟ್ಟರೆ ಏನಿಲ್ಲ ಕಾರಣ ಅಂತೇಳಿ. ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಈಗ ಅವ್ರ ಪರವಾಗಿ ಒಂದ್ ಸೈಡ್ ಮಾತು ಬರಂಗ್ ಆಗ್ಬಿಡ್ತು. ಮೊದಲು ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ನಡ್ಕೊಂತ ಇದಾರೆ, ಅದಕ್ಕೆ ಒದ್ದಾಡ್ತಾ ಇದ್ದಾನೆ ಅಂತ ಅನ್ಕೊಂತಿದ್ರು. ಈಗಿನ ಪರಿಸ್ಥಿತಿ ಇದು ನಿಜಾನೇ ಆದ್ರೆ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಅಭಿಪ್ರಾಯನೇ ಬರುತ್ತೆ. ಆವಾಗ ಟಾರ್ಗೆಟ್ ಯಾರು ಮಾಡಿದ್ದಾರೆ ಅಂತ ಪ್ರಶ್ನೆ ಆಗುತ್ತೆ. ಲೋಯರ್ ಲೆವೆಲ್ ಅವನಂತೂ ಮಾಡಕ್ ಸಾಧ್ಯ ಇಲ್ಲ. ಮಾಡಿದ್ರೆ ಹೈಯರ್ ಲೆವೆಲ್ ಅವರೇ ಮಾಡಿರ್ಬೇಕು ಟಾರ್ಗೆಟ್. ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಇವರೆಲ್ಲ ಟೈಟ್ ಮಾಡಿದ್ದಾರೆ ಅಂತ ಪ್ರಶ್ನೆ ಆಗುತ್ತೆ. ಸೊ ಅಂದ್ರೆ ಏನ್ ಉದ್ದೇಶ ಆಯ್ತು ಇಲ್ಲಿ? ಸುಧಾರಣೆ ಹೆಂಗ್ ಮಾಡ್ತಾರೆ? ಸುಧಾರಣೆ ಯಾಕಾಗುತ್ತೆ? ಮಿಸಸ್ ಕಿರಣ್ ರೆಡ್ಡಿ ಕಿರಣ್ ಅವರು ನಮ್ಮ IPS ಆಫೀಸರ್ ತಿಹಾರ್ ಜೈಲಲ್ಲಿ ಮಾಡಿದ ಸುಧಾರಣೆ ಬಗ್ಗೆ ಸಾಕಷ್ಟು ಅಪ್ರಿಸಿಯೇಷನ್ಸ್ ಇವತ್ತು ಹೇಳ್ತಾ ಇದ್ದಾರೆ. ಯಾಕೆ ಈ ಅಧಿಕಾರಿಗಳ ಕೈಲಿ ಮಾಡಕ್ ಆಗ್ತಾ ಇಲ್ಲ? ಯಾಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಯಾಕೆ ಇವ್ರನ್ನ ಫ್ರೀ ಬಿಡ್ತಾ ಇದ್ದೀರಾ? ಇದೆಲ್ಲದಕ್ಕೂ ಪ್ರಶ್ನೆಗಳನ್ನ ಸರ್ಕಾರ ಸರಿಯಾಗಿ ಯೋಚನೆ ಮಾಡ್ಬೇಕಾಗೈತೆ. ಯಾರಿಗೂ ಕೇಳಿದ್ರು, ಬೆಳಗ್ಗೆ ನೋಡ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಕೇಳಿದ್ರು ನನ್ಗೆ ಗೊತ್ತಿಲ್ಲ ಅಂತ ಇದಾರೆ, CM ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಇದಾರೆ. ಅಂದ್ರೆ ನಿಮ್ಗೆ ಡೇ ಟು ಡೇ ವಿಚಾರಗಳು ಇಂತ ಸೀರಿಯಸ್ ಮ್ಯಾಟರ್ಸ್ ಯಾಕೆ ಗೊತ್ತಾಗ್ತಾ ಇಲ್ಲ? ಅದರಿಂದಾನೇ ಸಮಸ್ಯೆಗಳು ನಿರಂತರವಾಗಿ ನಡೀತಲೇ ಹೋಗ್ತಾ ಇರುತ್ತೆ. ಇನ್ನೇನಾದ್ರೂ ಅನಾಹುತ ದೊಡ್ಡದಾದ ಆದಾಗ ಇವರೆಲ್ಲ ಈಚೆ ಬರ್ತಾರೆ. ಬರ್ತೀನಿ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ದೊಡ್ಡೇರಿ ಸರ್, ಈಗ ಸರ್ಕಾರವೇ ನೇರ ಕಾರಣ ಇದರಲ್ಲಿ. ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಹೋಮ್ ಮಿನಿಸ್ಟರ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಕಮೆಂಟಲ್ಲಿ ನೋಡ್ತಿದ್ದೆ. ಪರಮೇಶ್ವರ್ ಹೆಸರು ಬೇಡ, ಅವ್ರಿಗೆ ಗೊತ್ತಿಲ್ಲೇಶ್ವರ ಅಂತ ಇಡಿ ಅಂತ, ಗೊತ್ತಿಲ್ಲ ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ ಅಂತ. ಏನೇ ಕೇಳಿದ್ರು ಹಾಗೆ ತರಿಸ್ಕೊಳ್ಳೋಣ, ನೋಡೋಣ, ಮಾಡೋಣ ಅಂತೇಳಿ. ಸೊ ಮೋಸ್ಟ್ಲಿ ಪ್ರಭು ಅವರೇ, ಒಂದು ವಿಚಾರವನ್ನು ನಾನು ಇಡೀ ರಾಜ್ಯ ಜನತೆಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ಪರಮೇಶ್ವರ್ ಅವರು 7 ಜನ ಏನು ಅಧಿಕಾರಿಗಳನ್ನು ಫಸ್ಟ್ ಟೈಮ್ ಸಸ್ಪೆಂಡ್ ಮಾಡಿದಂಥ ಇತಿಹಾಸ ಇದೇ ಪರಮೇಶ್ವರು ಆ ಧೈರ್ಯವನ್ನು ತೋರಿಸಿದ್ದಾರೆ. ಹೀಗಲ್ಲ. ಸೊ ಒಂದು 6 ತಿಂಗಳು 8 ತಿಂಗಳಿಂದಗಡೆ ಏನು ಮಂಗಳೂರು, ಬೆಳಗಾವಿ ಮತ್ತು ಇನ್ನೊಂದು ಜೈಲಿನಲ್ಲಿ, ಬಳ್ಳಾರಿ ಜೈಲಿನಲ್ಲಿ ಯಾರು ಅಧಿಕಾರಿಗಳು ಏನು ಇದನ್ನು ಅಲೋ ಮಾಡಿದ್ರು, ಅದಕ್ಕೆ ಅವರಲ್ಲಿ 7 ಜನನ ಸಸ್ಪೆಂಡ್ ಮಾಡಿದ್ದು ಇದೇ ಪರಮೇಶ್ವರ್ ಅವರು. ಸೊ ಕೇವಲ ಕೆಲವರು ಏನೋ BJP ಅವರು ಅಥವಾ ವಿರೋಧ ಪಕ್ಷದವರು ಹೇಳ್ತಾರೆ ಏನೋ ಅಂತ ಹೇಳಿ ನಾವು ಆ ರೀತಿಯಿಂದ ಪರಮೇಶ್ವರ್ ಅವರು ಒಂದು ಸಮರ್ಥ ಗೃಹ ಸಚಿವರು ಇದ್ದಾರೆ ಮತ್ತು ಸ್ಟ್ರಿಕ್ಟ್ ಇದ್ದಾರೆ, ಬೇರೆಯವ್ರ ರೀತಿ ಅಲ್ಲ. ಸೊ BJPಯ ಯಾರು ನಮ್ಮ ಹಿಂದಿನ ಗೃಹ ಸಚಿವರು ಹೇಳಿದರು, ಯಾವುದೋ ಒಂದು ಹೆಣ್ಮಗಳು ರೇಪ್ ಆಗಿದ್ರೆ ಅಷ್ಟೊತ್ತು ಕಿನ್ಕೋಗಿಲ್ಲಂತೆ ಅಂತ ಕೇಳಿದರು. ಜ್ಞಾಪಕ ಇದೆ ನಿಮಗೆ? ಮೈಸೂರಿನಲ್ಲಿ ಒಂದು ಹೆಣ್ಮಗಳು ರೇಪ್ ಆಗಿದೆ ಅಂತಂದರೆ ಆ ಸಂತ್ರಸ್ತೆ ಬಗ್ಗೆ ಏನು ಅನುಕಂಪ ತೋರಿಸೋದು ಬಿಟ್ಬಿಟ್ಟು, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಬಿಟ್ಬಿಟ್ಟು ಇಷ್ಟೊತ್ತಲ್ಲಿ ಯಾಕೆ ಹೋಗಿದ್ಲ ಅಲ್ಲಿಗೆ ಅಂತ ಹೇಳುವಂಥ ಒಂದು ಅಸಂಬದ್ಧ ಹೇಳಿಕೆ ಏನು ಅವ್ರನ್ನ ಅರಗ ಜ್ಞಾನೇಂದ್ರ ಅನ್ನೋದ್ರ ಬದಲಾಗಿ ಅಜ್ಞಾನೇಂದ್ರ ಅನ್ನೋದೇ ಕರೆದಿದ್ದನ್ನೇ ಜಾಸ್ತಿ ನೋಡಿದ್ದಾರೆ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಚಂದ್ರು ಅನ್ನೋ ಒಬ್ಬ ಯುವಕನ ಕೊಲೆ ಆದಾಗ ಅವರು ಉರ್ದು ಬಂದಿಲ್ಲ ಅಂತ ಹೇಳಿ ಕೊಲೆ ಮಾಡಿಬಿಟ್ರು ಅಂತೇಳಿ ಕಮಿಷನರ್ ಒಂದು ಮಾತು ಹೇಳ್ತಾರೆ, ಇವರೊಂದು ಮಾತು ಹೇಳ್ತಾರೆ. ಆಮೇಲೆ ಇಲ್ಲ, ಅದು ತಪ್ಪಾಗಿ ಇದಾಗಿದೆ ಅಂತ ಹೇಳಿ ಕರೆಕ್ಷನ್ ಮಾಡ್ಕೊಂಡಿದ್ದಂಥ ಸನ್ನಿವೇಶಗಳನ್ನು ಹಲವಾರು ಈ ರೀತಿ ಒಂದಲ್ಲ, ಈ ಅರಗ ಜ್ಞಾನೇಂದ್ರ ಮತ್ತು BJP ಸಂದರ್ಭದಲ್ಲಿ ಗೃಹ ಸಚಿವರಾಗಿದ್ದಂಥವರು ಹಲವಾರು ಈ ರೀತಿಯ ದ್ವಂದ್ವ ಹೇಳಿಕೆಗಳನ್ನು ದ್ವಂದ್ವ ನಿಲುವುಗಳನ್ನು ತೆಗೆದುಕೊಂಡನ್ನು ನೋಡಿದ್ದಾರೆ.
ಪರಮೇಶ್ವರ್ ಅವರು ಹೇಳಿ ಒಂದು ಏನು ಮಾನ್ಯ ಗೃಹ ಸಚಿವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಹಿಂದೆ ಏನು ಆಕ್ಷನ್ ತೆಗೆದುಕೊಂಡಿದ್ದೀವಿ ಇಟ್ ಈಸ್ ನಾನ್ ಸೆನ್ಸ್ ಅಂತ ಹೇಳಿದ್ದಾರೆ. ಒಬ್ಬ ಗೃಹ ಸಚಿವರು ತೋರಿಸ್ತಕ್ಕಂಥ ಇದಕ್ಕಿನ್ನ ಹಾರ್ಚ್ ಪದಗಳನ್ನ ಯಾವತ್ತೂ ತೋರ್ಸಕ್ ಆಗೋದಿಲ್ಲ. ಅದನ್ನ ಹಾರ್ಚ್ ಪದವನ್ನು ಹೇಳಿದ್ದಾರೆ, ಈ ಐ ಡೋಂಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಅಂತ ಹೇಳಿ. ಇಮಿಡಿಯೇಟ್ ಆಗಿ ಏನು ದಯಾನಂದ್ ಅವರು ಇದ್ದಾರೆ, ADGP ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಏನು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಮತ್ತೆ ಅಫಿಷಿಯಲ್ಸ್ ಅನ್ನ ಸಸ್ಪೆಂಡ್ ಮಾಡಿ FIR ಫೈಲ್ ಮಾಡಿ, ಇದೇ ಪರಪ್ಪನ ಅಗ್ರಹಾರ ಸ್ಟೇಷನಲ್ಲಿ FIR ಫೈಲ್ ಮಾಡಿ ಅಂತ ಹೇಳಿದ್ದಾರೆ. ಈ ತಾಕತ್ತನ್ನು, ಈ ಧೈರ್ಯವನ್ನು ಒಬ್ಬ ಗೃಹ ಸಚಿವರು ಪರಮೇಶ್ವರ್ ಆದಂಥವ್ರು ಮಾತಾ ತೆಗೆದುಕೊಳ್ಳಕ್ಕೆ ಸಾಧ್ಯ? ಹಿಂದಿನ ಗೃಹ ಸಚಿವರು ಎಷ್ಟು ಜನ ಮೇಲೆ ಅಫಿಷಿಯಲ್ ಆಕ್ಷನ್ ತಗೊಂಡಿದ್ದಾರೆ? ಒಬ್ಬರ ಮೇಲೂ ತಗೊಂಡಿಲ್ಲ, ಎಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಈ ರೀತಿಯಾದಂಥ ದಿಟ್ಟ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಲ್ಯಾಪ್ಸಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಆ ಲ್ಯಾಪ್ಸಸ್ ಆಗಿರೋದಕ್ಕೆ ಯಾರು ಕಾರಣ ಇದ್ದಾರೆ? ಯಾರೇ ಎಷ್ಟೇ ದೊಡ್ಡವರಾಗಿರಲಿ ಅವರನ್ನು ಬಿಡುವಂಥ ಒಂದು ಸನ್ನಿವೇಶನೇ ಇಲ್ಲ. ವಿಲ್ ಬ್ರಿಂಗ್ ದೆಮ್ ಅಂಡರ್ ದ ಲಾ. ಓಕೆ, ಇದು ಮೊದಲನೇದು. ಎಸ್ ಸರ್ ಬರ್ತೀನಿ, ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಅಖಾಡ